ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಅಂತ ಒಂದು ಗ್ರಾಮದಲ್ಲಿ ಬಂದಿದ್ದೀವಿ. ಇಲ್ಲಿ ನಮ್ಮ ರೈತ ಮಹಿಳೆಯರಾಗಿರುವಂತಹ ಶ್ರೀಮತಿ ಭಾರತಿಯವರು, ಇದು ನಮಗೆ ರೇಖಾ ಮೇಡಮ್ ಅವರು KVK ಅವರು ಇಲ್ಲಿ ಕಾಂಟ್ಯಾಕ್ಟ್ ಕೊಟ್ಟಿದ್ದು. ಅವ್ರು ಹೇಳಿದ ಪ್ರಕಾರ ಏನಪ್ಪ ಅಂದರೆ ಇವರು ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ಬಿಸ್ಕಿಟ್ ಮಾಡ್ತಾರೆ. ಅದನ್ನು ಇಲ್ಲಿ ಹೆಂಗಾಗಿದೆ ಅಂತಂದರೆ ಅವ್ರದ್ದು ಕಳೆದ 5-6 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್. ಇವ್ರದ್ದು ಇಲ್ಲಿಗೆ ಬಂದು ಮಾಡಿರೋ ಅಷ್ಟು ಬಿಸ್ಕಿಟನ್ನು ಅವರಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ, ಅಷ್ಟು ಸೇಲ್ ನಡೀತಾ ಇದೆ ಇಲ್ಲಿ ಅಂತ ನಮಗೆ ರೇಖಾ ಮೇಡಮ್ ಅವರು ನಮ್ಮನ್ನ ಇಲ್ಲಿಗೆ ಕಳಿಸ್ಕೊಟ್ರು. ನಾವು ಇಲ್ಲಿಗೆ ಅವ್ರನ್ನ ಬಂದು ಇಲ್ಲಿ ನೋಡಿದ್ರೆ ಅವ್ರದ್ದು ಬರೀ ಬಿಸ್ಕಿಟ್ ಒಂದೇ ಅಲ್ಲದೆ ಬ್ರೆಡ್ ಮಾಡ್ತಾರೆ, ಪಾವ್ ಮಾಡ್ತಾರೆ, ಜೊತೆಗೆ ಈ ಸೀಸನಿಗೆ ತಕ್ಕ ಹಾಗೆ ಖಾರದ ಐಟಮ್ಗಳು, ರೊಟ್ಟಿ ಇರ್ಬೋದು, ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಇವೆಲ್ಲವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯವರನ್ನು ಮಾತಾಡ್ಸೋಣ. ಅವರದ್ದು ಒಟ್ಟಾರೆ ಈ ಅನುಭವ ಹೇಗಿತ್ತು, ಜೊತೆಗೆ ನಮಗೆ ಫಸ್ಟ್ ಶುರು ಮಾಡಿದ್ದವ್ರು ಬಿಸ್ಕಿಟ್ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ಬ್ರೆಡ್ಡು, ಬನ್ನು, ಐಸ್ ಕ್ರೀಮ್ಗಳು, ಕಪ್ ಕೇಕು ಇವೆಲ್ಲ ಮಾಡ್ತಾ ಇದ್ದಾರೆ. ಇವೆಲ್ಲ ಯಾಕೆ ಮಾಡೋಕ್ಕೆ ಶುರು ಮಾಡಿದ್ರು, ಹೇಗೆ ಮಾಡೋಕ್ಕೆ ಶುರು ಮಾಡಿದ್ರು, ಡಿಮ್ಯಾಂಡ್ ಹೆಂಗಿದೆ, ಎಷ್ಟು ಮಾಡ್ತಾರೆ ಒಂದು ದಿವಸ ಕೆಪಾಸಿಟಿ, ಒಟ್ಟಾರೆ ಇವರು ಎಷ್ಟು ಲಾಭ ಮಾಡ್ತಾ ಇದ್ದಾರೆ, ಒಬ್ಬ ರೈತ ಮಹಿಳೆ ಇದನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬಹುದು ಅಂತ ಎಲ್ಲ ವಿಷಯವನ್ನು ಇವರನ್ನು ಕೇಳಿ ತಿಳ್ಕೊಂಡು ಬರೋಣ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಾವು KVK ದುಕಾನಟ್ಟಿಗೆ ಬಂದಿದ್ವಿ ಆಗಿತ್ತು. ಅಲ್ಲಿ ಗೃಹ ವಿಜ್ಞಾನಿ ಆಗಿರುವಂತಹ ರೇಖಾ ಮೇಡಮ್ ಅವ್ರ ಹತ್ರ ಮಾತಾಡಿಸ್ತೀವಿ, ಅವ್ರ ಕಾರ್ಯಕ್ರಮ ತೊಗೊಂಡ್ವಿ. ಸಾಮಾನ್ಯವಾಗಿ ನಾವು ಯಾಕಡೆ ಅಂದ್ರೂ ಹಾಗೆ ರೀ, ನಾವು ಅಲ್ಲಿಗೆ ಹೋಗಿ ವಿಜ್ಞಾನಿಗಳನ್ನ ಮಾತಾಡಿಸ್ತೀವಿ. ಅವ್ರಿಗೆ ಭಾಳ ಮಂದಿ ರೈತರದ್ದು ಈ ರೀತಿ ಅವ್ರಿಗೆ ಪರಿಚಯ ಇರ್ತೈತಿ. ಆ ಥರ ನಿಮ್ಮೊಂದು 2-3 ಮಂದಿ ಕೊಡ್ರಿ ಅಮ್ಮ ಅಂತ ಹೇಳ್ತೀವಿ. ಸರಿ ಅಂತ ಕೊಡ್ತಾರೆ. ಅವ್ರು ಕೊಟ್ಟರು. ನಮಗೆ ಹೆಂಗೆ ಹೇಳಿದ್ದೇನೆಂದ್ರೆ ಇವರು ಬಿಸ್ಕಿಟ್ ಮಾಡ್ತಾರೆ ನೋಡಿ ಸರ್, ಒಳ್ಳೆಯದು. ನಾವು ಬಂದು ಸರಿ ಅಂದ್ಕೊಂಡು ನಿಮ್ಮನ್ನ ಹುಡ್ಕೊ ಬಂದ್ವಿ. ನಾವಿಲ್ಲಿ ಬಂದು ನೋಡ್ರಿ, ನಿಮ್ದು ಬರೀ ಬಿಸ್ಕಿಟ್ ಅಲ್ರಿ, ಬಿಸ್ಕಿಟು, ಬ್ರೆಡ್ಡು, ಬನ್ನು, ಹಪ್ಪಳ, ಚಕ್ಲಿ ಎಲ್ಲ ಭಾಳ ಅದಾವೆ. ಸೊ ನಮಗೆ ಬಂದ್ರೆ ಭಾರಿ ಬೆಸ್ಟ್ ಆಗ್ಬಿಡ್ತು. ಓಕೆ, ಈ ಥರದೊಂದು ಇವ್ರದ್ದು ಎಲ್ಲದೂ ಮಾಡ್ತಾರೆ ಇವರು. ನಿಮ್ಮದು ಒಂದು ಎಕ್ಸ್ಪೀರಿಯನ್ಸು, ನಿಮ್ಮ ಹತ್ರ ಇರೋ ಮಾಹಿತಿನ ನಮ್ಮ ಉಳಿದಿರೋ ರೈತರಿಗೆ ಕೊಡುವ ಅಂತ ಅಂದ್ಕೊಂಡು ನಾವು ಇಲ್ಲಿಗೆ ಬಂದಿವಿ. ಸೊ ನಾನು ಮೊದಲನೇ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಅಮ್ಮ, ನೀವು ಮೂಲತಃ ಕೃಷಿ ಮಾಡೋರಾಗಿದ್ರೆ ಹೇಗೆ, ಏನು? ಸರ್ ನಾವು ಕೃಷಿ ಮಾಡೋರಾಗಿದ್ದೀವಿ ರೀ. ನಮ್ದು 1 ಎಕರೆ ಜಮೀನು ಸರ್. 1 ಎಕರೆ ಜಮೀನು ಅಂದ್ರೆ ನಮ್ದು ಈಗ ಫರ್ನಿಚರ್ ವರ್ಕ್ ಮಾಡ್ತೀರಿ ನಮ್ಮ ಮಾಲಕರ್ರಿ. ಮತ್ತು ಫರ್ನಿಚರ್ ವರ್ಕ್ ಅದು ಎಲ್ಲ ಮೊದಲು ಮಾಡ್ತಿದ್ರಿ. ನಮ್ಮ ಮಾಮ ಸ್ವಲ್ಪ ಇದನ್ನಾಗಿ ಬಂದ್ರೆ ಅಶಕ್ತ ಆಗ್ತದೆ ಅಂದ್ರೆ ನಮ್ಮ ಮಾಲಕರಿಗೆ ಅಷ್ಟೇ ಇದನ್ನಾಗಲಿಲ್ಲ ಸರ್. ನಾವು ಮನ್ಯಾಗ ಕೂತು ಏನೇ ಮಾಡ್ಬೇಕಪ್ಪ, ನಮ್ಮ ಮಾಲಕರಿಗೆ ಮದತ್ ಮಾಡಬೇಕು. ಇದು ನಮ್ಮ ಫರ್ನಿಚರ್ ಕೆಲಸ ನಾವು ಮಾಡಕ್ಕೆ ಇದನ್ನಾಗೋದಿಲ್ಲರಿ. ಹೊಲ ಕೃಷಿನೂ ನಮ್ದು 1 ಎಕರೆ ಕಮ್ಮಿ ರೀ, ಅದ್ರಾಗ ಬೆಳೆ ಕಡಿಮೆ ಬರೋದ, ವರ್ಷಕ್ಕೆ ಬರೋದ್ರಿ. ಅದಕ್ಕೆ ನಾವೇನು ಮಾಡಿದೀವಿ ರೀ, ಒಂದು ಸ್ವಲ್ಪ ಮಾಲಕರಿಗೆ ಮದತ್ ಮಾಡ್ಬೇಕಂತ ಹೇಳಿ ಪೈಲ ಖಾರ ಕುಟ್ಟು ಮಷೀನ್ ಹಾಕಿದ್ರಿ ಸರ್. ಖಾರ ಕುಟ್ಟು ಮಷೀನ್ ಹಾಕಿದೀವ್ರಿ. ಅದರಿಂದ ಬರ್ತಾ ಜನ ಏನ್ ಕೇಳಾಕತ್ರಿ, ಖಾರ ಕುಟ್ಟು ಮಷೀನಾಗ ಮತ್ ಬಿಸೋದ್ ಮಾಡೋದಿಲ್ಲರಿ, ಬಿಸನ್ ಗಿರ್ನಿ ಹಾಕಿದ್ರಿ. ಮತ್ ರವಾ ಕೇಳಾಕತ್ರಿ, ರವಾ ಮಾಡಿಕೊಟ್ರಿ. ಮೊದಲ ಮಾಮಾರ ಏನ್ ಮಾಡಿ ಬರೀ ಖಾರ ಕುಟ್ಟು ಮಷೀನ ಬಿಸನ್ಗೆ ಅಷ್ಟ ಮಾಡಿದ್ವಿ. ಬರ್ಬರ್ತ ಜನರ ಏನ್ ಕೇಳಾಕತ್ರಿ, ಸಾರ್ವಜನಿಕರಿ ಎಲ್ಲ ಮಾಡ್ಕೋತ ಬಂದ್ರು ನಾವು. ಹಂಗ ಮತ್ ಅದರಿಂದ ನಮ್ಗ ಈಗ ಧರ್ಮಸ್ಥಳ ಸಂಘ ಅಂತ ಮಾಡಿದ್ರಿ ಸರ್. ಇದು DCC ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್, ಅದು ಸಂಘ ಅಂತ ಮಾಡಿದ್ರಿ. ಸಂಘದಾಗ ನಮ್ಗೆ ಲೋನ್ ಕೊಡಾಕತ್ರಿ. ನಾವು ಉಳಿತಾಯ ತುಂಬ್ಕೋತ ಬಂದ್ರು. ಮೊದಲು 10 ರೂಪಾಯಿ ಉಳಿತಾಯಾಗ ನಾವು ಒಂದು 2-3 ತಿಂಗಳು ಲೋನ್ ಕೊಡಾಕತ್ರಿ. ಆ ದುಡ್ಡು ಹೆಂಗ್ ಬಳಕೆ ಮಾಡೋದಪ್ಪ ಅಂತ ಹೇಳಿ ನಮ್ ತಲೆಯಾಗ ಬಂದ್ರಿ. ಅದಕ್ಕೆ ನಮ್ಮ ಮಾಮರ ಕೇಳ, ನೀವ್ ಏನ್ ಮಾಡ್ತಿ ಮಾಡವ, ನಿನ್ಗೆ ಏನ್ ಇಷ್ಟ ಆಯ್ತದ ಮಾಡಂತಂದ್ರಿ. ಮಾಡ್ಕೋತ ಬಂದ್ರಿ. ನಾವು 21 ವರ್ಷ ಆದ್ರಿ. ಈಗ ಪೈಲ ಗಿರ್ನಿ ಇದನ್ನ ಹಾಕಿರಿ, ಖಾರ ಕುಟ್ಟು ಮಷೀನ್ 21 ವರ್ಷ ಆದ್ರಿ. ಅದ್ ಮಾಡ್ಕೋತ ಬಂದ್ರಿ. ಅಲ್ಲಿ ಲೋನ್ ಕೊಡಾಕತ್ತಾರ, ಅದರಿಂದ ಏನು ಮಾಡ್ಬೇಕು, ಅದನ್ನ ಲಾಭ ಮಾಡ್ಬೇಕು ಅಂತ ಅನ್ಕೋತ ಬಂದ್ರಿ. ಅದರಿಂದ ನಾವು ಇದು ಬಿಸ್ಕಿಟ್ ಮಷೀನ್ ಅಂದ್ರೆ ಯಾವ್ದಿಲ್ಲಲ್ಲ ಅದನ್ನ ಮಾಡ್ಬೇಕು ಅನ್ನೋದು ನಮ್ಮದ್ರಿ. ಬಾಗೇವಾಡಿಗೆ ಯಾವ್ದಿಲ್ಲಲ್ಲಪ್ಪ, ಅದನ್ನ ಮಾಡಿದಾರೆ ನಮ್ಗೊಂದ್ ಸ್ವಲ್ಪ ಇದನ್ನ ಆಗ್ತೈತಿ. ಬಿಸ್ಕಿಟ್ ಮಷೀನ್ ಯಾರ್ದು ಇರಲಿಲ್ಲ ಸರ್. ನಾವ್ ಈಗ ಮಾಡಿದ್ರಿ ಬಿಸ್ಕಿಟ್ ಮಷೀನ್ ಮಾಡೋಣ. ಅದರಿಂದ ನಮ್ಗೆ ಜನನು ಬರಾಕತ್ರು, ಎಲ್ಲ ಇದನ್ನ ಆಗತ್ರು, ಪ್ರಾಫಿಟ್ ಆಗಕೈತ್ರಿ. ಅದು ಯಾವಾಗ ಬಿಸ್ಕಿಟ್ ಮಷೀನ್ ಮಾಡಿ ಶುರು ಮಾಡಿದ್ದೆ? ಯಾವಾಗ ಬಿಸ್ಕಿಟ್ ಮಷೀನ್? 6 ವರ್ಷ ಹಿಂದ್ರಿ ಸರ್. 6 ವರ್ಷದ ಹಿಂದೆ? 6 ವರ್ಷ ಅಂದ್ರೆ 1 kg 6 ವರ್ಷ ಹಿಂದೆ ತಂದದ್ ಸರ್. ಅದರಿಂದ ಅವಾಗ ಏನ್ ಮಾಡ್ತೀರಿ, 50,000 1 ಲಕ್ಷ ಲೋನ್ ಕೊಡಾಕತ್ರಿ ಧರ್ಮಸ್ಥಳ ಸಂಘದಾಗ. ಎಷ್ಟು ಲೋನ್ ಕೊಡ್ತಾರ ಅಷ್ಟೇ ಮಾಡ್ಬೇಕಲ್ಲ ಸರ್. DCC ನಾವು ಗ್ರೂಪ್ ಲೋನ್ ಆದ್ರೆ ಇದಕ್ಕೂ ಅದು ಕೊಡಾಕತ್ರಿ DCC ಬ್ಯಾಂಕಿಗೆ. ಮತ್ತೆ ನಾವು ಸಂಘಗಳ ಇದು ಮಾಡ್ಕೋತ ರೊಕ್ಕ ಅದನ್ನ ಹೆಂಗಾರ ಮಾಡಿ ಬಳಕೆ ಮಾಡ್ಬೇಕಲ್ಲ ಸರ್, ಉಳಿತಾಯ ಮಾಡ್ಬೇಕಲ್ರಿ. ಈಗ 6 ವರ್ಷದಿಂದ ನೋಡ್ರಿ, ನಾವು ಸದ್ಯಕ್ಕೆ ನೋಡ್ತಾ ಇರೋದು ಈ ಸಿರಿಧಾನ್ಯದ ಇರ್ಬೋದು, ಅದರಿಂದ ಬಿಸ್ಕಿಟ್ ಮಾಡೋದು, ಅವು ಆಮೇಲೆ ಸಿರಿಧಾನ್ಯದ ಬೇರೆ ಬೇರೆ ಪ್ರಾಡಕ್ಟ್ ಮಾಡೋದು, ಇವೆಲ್ಲ ಕಳೆದ ಒಂದು 2-3 ವರ್ಷದಿಂದ ಜಾಸ್ತಿ ಬಳಕೆ ಬಂದೈತಿ ಈ ಕರೋನಾ ಆದ್ಮ್ಯಾಗಿಂದ. ನಿಮಗೆ ಮತ್ತೆ ಈಗ 6 ವರ್ಷದ ಹಿಂದೆ ಈ ರೀತಿ ಬಿಸ್ಕಿಟ್ ಐಡಿಯಾ ಬಂದಿದ್ದು ಹೆಂಗೆ ಅಂತಾರೆ? ಬಿಸ್ಕಿಟ್ ಐಡಿಯಾ ಅಂದ್ರೆ ಸರ್ ನಮ್ದು ಅಲ್ಲೂ ಇದನ್ನ ಹೆಂಗ್ ಬಳಕೆ ಅಂದ್ರೆ ನಮ್ದು ಹೆಂಗ್ರಿ, ಇದ್ರಾಗ ನಮ್ಮ ರಿಲೇಷನ್ದಾಗ ಬಿಸ್ಕಿಟ್ ಮಷೀನ್ ಇದ್ರಿ ಸರ್. ದತ್ವಾಡ ಇನ್ಸಲ್ಕರ್ ಜೊತೆಗೆ ದತ್ವಾಡ ಐತಂದ್ರೆ ಅವ್ರ ಏನ್ ಮಾಡ್ತಾರೆ, ಎಲ್ಲಾ ತರ ಮಷೀನ್ ಐತವ, ಇದೊಂದು ನಿನಗೆ ಹಾಕಿ ನೋಡು ಮಷೀನ್ ಅಂದ್ರೆ ಸರ್. ಇದು 24 ತಿಂಗಳ ಸೀಸನ್ ಸರ್.
ಈ ಖಾರದ ಏನೈತ್ರಿ 6 ತಿಂಗಳು, ಶಾವ್ಗಿದು 6 ತಿಂಗಳು ರೀ. ಮತ್ತು ಬಿಸಾನಷ್ಟು ಮಾಡೋದು ಮತ್ತು ಮುಂದಿಂದು ಖಾಲಿ ಕೊಂಡೋದಾತಲ್ರಿ, ಅದಕ್ಕೆ ಇದನ್ನೊಂದು ಮಾಡು. 12 ತಿಂಗಳ ಸೀಸನ್ ಇದೆ, 24 ತಾಸು ಖಾಲಿ ಇಲ್ಲ, ಯಾವಾಗ ಬೇಕಾದಾಗ ನಡಿತೈತಿ. ಅಂದ್ರೆ ಜನ ಏನು ಮಾಡ್ತಾರೆ ಸರ್, ಸ್ವಲ್ಪ ಹೊರಗಿನ ಐಟಮ್ ತಿನ್ನೋದನ್ನ ಹೆಚ್ಚು ಮಾಡ್ತಾರೆ. ಅನಾನಾರ ಇದಕ್ಕೆ ಸೇಲ್ ಆಗ್ತೈತಿ, ಇದನ್ನ ಮಾಡು ಅನಾನ ನಮ್ಗೆ ಆ ತಲೆಯಾಗ ಬಂತು ಸರ್ ಮಾಡ್ಬೇಕು ಅನ್ನೋದು. ಸೊ ನಾವು ಈಗ ಇದು ನೋಡ್ತಾ ಇರೋದು ಇದು ಹೊಸದು, ಇದಲ್ಲ ಇನ್ನೊಂದು ಸಣ್ಣದು 1 kg. ಸಣ್ಣದ್ರಿ 1 kg ಇದ್ರಿ, 1 kg ಇದು ರೀ. ಅದು ಅವಾಗ ತೊಗೊಂಡು ಬಂದ್ರಿ ಸರ್. ಈಗ 1 ವರ್ಷ ಇಂದ್ರಿ ಸರ್ ನಮ್ಮ PM ಇಷ್ಟವಾಗ ಲೋನ್ ಸಮನ್ ಸರ್ ಭೇಟಿ ಆದ್ರಿ. ನಮ್ಮ ಹಿಂಗೆ ಪಬ್ಲಿಸಿಟಿ ಆಗೈತಲ್ಲ ಸರ್, ಸಂಘಗಳ ಆ ಕಡೆ ಈ ಕಡೆ ನಾವೆಲ್ಲ ಫಂಕ್ಷನ್ಗೆ ಹೋಗ್ತಿದ್ವಿ ರೀ. ನೀವು ಯಾವ ಸಂಘದಾಗ ಏನೇನು ಮಾಡ್ತೀರಿ, ಇನ್ನು ಅಮೌಂಟ್ ತೊಗೊಂಡು ಅಂತ ಹೇಳಿ ಮಾಡೋಣ, ನಾವು ರೊಟ್ಟಿ ಮಾಡ್ತೀವಿ, ಹಪ್ಪಳ ಮಾಡಕತ್ತು, ಶಾವ್ಗಿ ಮಾಡಕತ್ತೀವಿ ರೀ ಅಂತ. ಇಲ್ಲಪ್ಪ ಇವ್ರಿಗೆ 3-4 ಲಕ್ಷ ರೂಪಾಯಿ ತನಕ ಲೋನ್ ಕೊಡಬೇಕು ಅಂತ ಅವ್ರು ಸರ್ ಅನ್ನಕತ್ತಾರೆ. ನಾವು ಧರ್ಮಸ್ಥಳ ಸಂಘದಾಗ ಇವ್ರಿ ಸರ್ ಈಗ 3 ಲಕ್ಷ ತನಕ ಇದನ್ನ ಸಿಡಿಬಿ ಲೋನ್ ಅಂತ ಹೇಳಿ ಕೊಡಕತ್ತಾರ ಸರ್. ಅದನ್ನು ಮಾಡ್ಕೊಂಡಿವ್ರಿ ಸರ್. ಅದನ್ನ ಮಾಡ್ಕೊಂಡು ಮತ್ತೆ ಅದನ್ನ ದುಡ್ಡು ಬಳಕೆ ಮಾಡ್ಬೇಕಲ್ಲ ಸರ್. ಇದಕ್ಕೆ 3,75,000 ರೂಪಾಯಿ ಇದನ್ನ ಬಂತ್ರಿ ಸರ್. ಎಲ್ಲಾ ಮೆಟೀರಿಯಲ್ ಸೇರಿಸಿ ಇದನ್ನ 4,75,000 ತಗ ಆಗಿತ್ರಿ ಸರ್, ಮಾಡಿವ್ರಿ ಸರ್ ನಾವು. ಸೊ ಈಗ ಫಸ್ಟ್ ನೀವು 1 kg ಮಷಿನ್ ತಗೊಂಡ್ರಿ. ಇದು ಮಷಿನ್ ಅಂದ್ರೆ ಇದು ಆಕ್ಚುಲಿ ಓವನ್ ಅಲ್ವಾ? ಓನ್ ಸರ್, ಬಿಸ್ಕಿಟ್ ಬೇಯಿಸಕ್ಕೆ ಅಂತ ಅಂದ್ಕೊಂಡು. ಈಗ ನಮಗೆ ಸರ್ ಇದು 6 ವರ್ಷದಿಂದ ಮಾಡ್ಕೊಂತಾನೆ ಬಂದಿದ್ರು ಅಂದ್ಕೊಂಡು, 6 ವರ್ಷದ ಹಿಂದೆ ಮಾಡಕ್ ಶುರು ಮಾಡಿದಾಗ ಬಿಸ್ಕಿಟ್ ಯಾವ್ಯಾವ ಥರದ್ದು ಮಾಡ್ತಿದ್ರಿ, ಏನಿಂದ ಮಾಡ್ತಿದ್ರಿ, ಹೆಂಗ್ ಮಾಡ್ತಿದ್ರಿ? ಸರ್ ನಾವು ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮೈದಾ ಹಿಟ್ಟು ಅಷ್ಟೇ ಮಾಡ್ತಿದ್ರು ಸರ್. ಅಂದ್ರೆ ಸಿರಿಧಾನ್ಯ ಬಿಸ್ಕಿಟ್ ಅವಾಗ ನಮ್ಗೆ ಗೊತ್ತಿಲ್ಲ. ಆದ್ರೆ ಮುಂದೆ ಆದ್ಗಾಗ ಏನ್ ಮಾಡಿದ್ರಿ, ಇದು ನಮ್ಮ ಲಾಕ್ಡೌನ್ ಬಂತ್ರಿ ಸರ್. ಲಾಕ್ಡೌನ್ ಟೈಮ್ದಾಗ ನಮ್ಮ ಮಾಲಕರ ತೀರ್ಕೊಂಡ್ರಿ ಸರ್. ಅಂದ್ರೆ ಫರ್ನಿಚರ್ ಕೆಲಸ ಇದನ್ನಾತ್ರಿ. ಮತ್ತೀಗ ಅದ್ರ ಲೋನು ಬರಾಕೈತ್ರಲ್ಲ ನಮ್ಗ. ಈಗೀಗ ಏನ ಕೇಳಕತ್ತೀರಿ ಜನ ರೀ, ಹೊರಗಿನ ಬಿಸ್ಕಿಟ್ ಫುಡ್ ತಿನ್ನೋದು ಬಂದ್ ಮಾಡಿ, ಬೇಕ್ರಿ ಐಟಮ್ ಎಲ್ಲ ಮನ್ಯಾಂದ ತಿನ್ನಾಕತ್ತೀರಿ. ಇಲ್ಲ ನೀವು ಬಿಸ್ಕಿಟ್ ಮಾಡ್ತೀರಿ, ಸಿರಿಧಾನ್ಯ ಬಿಸ್ಕಿಟ್ ಮಾಡ್ತೀರೇನಾ, ಮತ್ತು ನಮ್ಗೆ ಬ್ರೆಡ್ ಮಾಡ್ಕೊಡ್ತೀರೇನಾ, ಕೇಕ್ ಮಾಡ್ಕೊಡ್ತಾರೆ, ಹಿಂಗೆಲ್ಲ ಕೇಳ್ಕೊತ ಬರಾಕತ್ತೀರಿ ಸರ್. ಅದು ನಮ್ಗೆ ಐಡಿಯಾ ಬಂತ್ರಿ ಸರ್. ಮತ್ತೆ ಈಗ ನಮ್ಮ ಧರ್ಮಸ್ಥಳ ಸಹದಾಗ ಇದ್ರಾಗೆಲ್ಲ ಸ್ವಂತ ಉದ್ಯೋಗದ ಇದನ್ನ ಕೊಡ್ತಾರೆ ಸರ್, ತರಬೇತಿ ಕೊಡ್ತಾರೆ. ಅಲ್ಲಿ ಹೋಗಿ ನಮ್ಮ ಮಗಳು ತಗೊಂಡ್ ಬಂದಳು ಸರ್. ತಗೊಂಡ್ ಬಂದ ಇದನ್ನ ಯಾವ್ಯಾವ ಏದ್ರ ಬಗ್ಗೆ ತರಬೇತಿ ತಗೊಂಡ್ಬಂದ್ರೆ ಹೇಗೆ ಅವರು? ಆಕಿ ಬ್ರೆಡ್ ಮಾಡೋದ್ರಿ, ಬಟ್ರ್ ಮಾಡದ ಬ್ರೆಡ್, ಬಟ್ರ ಬನ್ರಿ, ವಡಾ ಪಾವ್ರಿ, ಮತ್ತೆ ಹಿಂಗ್ ಕಪ್ ಕೇಕ್ ರೀ, ಎಲ್ಲ ಇದ್ರ ಕೇಕ್ ರೀ, KG ಅರ್ಧಕ್ಕೆಲ್ಲ ಕೇಕ್ ಎಲ್ಲ ಕಲ್ಕೊಂಡ್ ಬಂದಳು. ಓಕೆ ಓಕೆ. ಸೊ ನಾವೀಗ ಏನ್ ನೋಡಾಕ್ತೀವಲ್ರಿ ಇಲ್ಲಿ, ನೀವು ಬಿಸ್ಕಿಟ್ ಒಂದೇ ಅಲ್ಲ ಬಾಕಿ ಎಲ್ಲದೂ ಮಾಡ್ತಾ ಇದೀವಿ. ಎಲ್ಲ ಮಾಡ್ತೀವಿ ಸರ್. ಸೊ ಮೊದಲು ಶುರು ಆಗಿದ್ದು ಬಿಸ್ಕಿಟ್ ಇಂದ. ಅದು ಫಸ್ಟ್ ಗೋಧಿ ರಾಗಿ ಮೈದಾ ಬಿಸ್ಕಿಟ್ ಶುರು ಆಗಿದ್ದು. ನಿಧಾನಕ್ಕೆ ಹಂಗ ಹೇಳದಿದ್ರೆ ನೀವು ಫಸ್ಟ್ ಶುರು ಆಗಿದ್ದು ಮೆಣಸ್ಕುಟ್ಟ ಮಷೀನ್. ಜನ ಯಾವ ತರ ಏನ್ ಹೊರಗೆ ಕಳ್ಸಂಗಿಲ್ಲ ಸರ್, ಅದನ್ನ ತರಬೇತಿ ತಗೊಂಡ್ ಮಾಡೇ ಬಿಡ್ತೀವ್ರಿ ಸರ್. ಮಾಡೇ ಮಾಡ್ತೀರಂತ. ಸೊ ನೀವು ಬಿಸ್ಕಿಟ್ ಮಾಡಕ್ ಶುರು ಮಾಡಿದ್ರಿ. ನಿಧಾನಕ್ಕೆ ಈಗ ಕರೋನಾ ಆದ್ಮೇಲೆ ಸಿರಿಧಾನ್ಯದ ಬಿಸ್ಕಿಟ್ ಮಾಡಕ್ ಶುರು ಮಾಡಿದ್ರಿ. ಆಮೇಲೆ ಡಿಮ್ಯಾಂಡ್ ಬಂತು, ಜನ ಕೇಳ್ತಾವ್ರೆ ಅಂದ್ಕೊಂಡು ಕೇಕ್ ಮಾಡೋದು, ಬ್ರೆಡ್ ಮಾಡೋದು, ಬಂದ್ ಮಾಡೋದು, ಬಟರ್ ಮಾಡೋದು, ಎಲ್ಲದ್ರ ಬಗ್ಗೆನೂ ಮಾಹಿತಿ ತಗೊಂಡು ಮಾಡಕ್ ಶುರು ಮಾಡ್ಕೊಂಡ್ಬಿಟ್ರಿ ಅಂತ ಅಂದ್ಕೊಂಡು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್
ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಸದ್ಯಕ್ಕೆ ಈಗ ನಿಮ್ಮ ಹತ್ರವ ಏನೇನು ಮಾಡ್ತೀರಿ, ಏನೇನು ಪ್ರಾಡಕ್ಟ್ ಇದೆ ಈಗ ಸದ್ಯ ಅಂದ್ರೆ ಸರ್ ನಮ್ಗೆ ಅಂದ್ರೆ ಮಾಡ್ತಾ ಇರೋದು ಈಗ ಏನೇನು ಮಾಡತ್ತೀರಿ ಅಂತ ನೀವು? ಈಗ ನಾವು ಬಿಸ್ಕಿಟ್ ಎಲ್ಲ ಸಿರಿಧಾನ್ಯ ಬಿಸ್ಕಿಟ್ ಮಾಡ್ತೀವಿ ಸರ್, ಬ್ರೆಡ್ ಬಟ್ ಅಲ್ಲ ಈ ಸಿರಿಧಾನ್ಯ ಬಿಸ್ಕಿಟ್ ಒಂದೇ ಮಾಡ್ತೀರಾ ಅಥವಾ ಮುಂಚೆ ನಂಗೆ ಗೋಧಿ ಮೈದಾ ಹಾಕಿ ಅದು ಆ ಬಿಸ್ಕಿಟ್ ಇಲ್ಲ ಸರ್, ಅದು ಬಂದ್ ಮಾಡ್ಬಿಟ್ರಿ? ಇಲ್ಲ ಅದನ್ನು ಚಾಲು ಐತೆ ಸರ್. ಯಾವ ಜನ ಯಾವ ತರ ತಿಂತಾರಲ್ಲ ಅದನ್ನ ಮಾಡ್ತೀವಿ. ಈಗ ಜಾಸ್ತಿ ಹಂಗಂದ್ರೆ ಸಿರಿಧಾನ್ಯ ಬಿಸ್ಕಿಟ್ ಸಿರಿಧಾನ್ಯ ಬೆಳ್ತಾರೆ. ಅದು ನೆಕ್ಸ್ಟ್ ಸಿರಿಧಾನ್ಯ ಬಿಸ್ಕಿಟ್ ಆತ್ರ ಬ್ರೆಡ್, ಬಟ್ರು, ವಡಾಪಾವ್ರಿ, ಬನ್ ಪಾವ್, ಕೇಕ್, ಕಪ್ ಕೇಕ್. ಅಂದ್ರೆ ಇವ್ ಹೆಂಗ್ರಿ ಇದನ್ನ ಇದ್ದಾಗ ಅಷ್ಟೇ, ಫಂಕ್ಷನ್ ಅದು ಇದ್ದಾಗ ಅಷ್ಟೇ ಆರ್ಡರ್ ಕೊಡ್ತಾರೆ, ಸ್ಟಾಕ್ ಇಡಂಗಿಲ್ಲ ಸರ್. ಆರ್ಡರ್ ಕೊಡ್ತಾರೆ, ಮಾಡ್ಕೊಡ್ತೀವಿ. ಸೊ ಇದು ಆತ್ರಿ. ಆಮೇಲೆ ಮತ್ತೆ ಇವು ಸಂಡಿಗೆ, ಹಪ್ಪಳ, ರೊಟ್ಟಿ ಸೀಸನ್ದಾಗ ಮಾಡ್ಸೋಣ ಸರ್. 4 ತಿಂಗಳು ಅಷ್ಟೇ ಸೀಸನ್ ಅಲ್ರಿ ಅದು. ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಮೇ ತಕಷ್ಟ ಇರ್ತೈತ್ರಿ ಸರ್. ಜೂನಿಂದ ಬಂದ್ರಿ ಅದನ್ನು ಸಂಡಿಗೆ, ಹಪ್ಪಳ, ಶಾವ್ಗಿ ಅದನ್ನು ಮಾಡ್ತೀರಿ ಸರ್. ಸೊ ಇಷ್ಟೆಲ್ಲ ಮತ್ತೆ ಸಂಕ್ರಮಣದಾಗ ಸಜ್ಜಿ ರೊಟ್ಟಿ ಬೇಡ್ತಾರ್ರಿ, ಶಿಗಿವ್ನ್ಯಾಗೆಲ್ಲ ಸಜ್ಜಿ ರೊಟ್ಟಿ, ಮತ್ತೆ ಫಂಕ್ಷನ್ಗಳಿಗೆಲ್ಲ ಕಾರ್ಯಕ್ರಮದಾಗ ಬೇಡ್ತಾರೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ. ಸೊ ಅವನು ಮಾಡ್ತೀವಿ. ಸೊ ಸೀಸನ್ಗೆ ತಕ್ಕ ಹಾಗೆ ಇಷ್ಟೆಲ್ಲ ಪ್ರಾಡಕ್ಟ್ ಅನ್ನು ನೀವು ಮಾಡ್ಕೊಂತ ಬಂದಿರೋದು ಅನ್ಕೊಂಡಲ್ವಾ? ಆಯ್ತಮ್ಮ, ಈಗ ಫಸ್ಟ್ ನಾವು ಹಂಗಾದ್ರೆ ಬಿಸ್ಕಿಟೇ ಬರುವ, ಅದೇ ನಿಮ್ದು ಮೇನ್ ಆಗಿರೋದಕ್ಕೆ. ಈ ಬಿಸ್ಕಿಟ್ ಅನ್ನು ನೀವು ವರ್ಷದ 12 ತಿಂಗಳು ಮಾಡ್ತೀರಾ? ಮಾಡ್ತೀವಿ ಸರ್, ವರ್ಷದ 12 ತಿಂಗಳು ಮಾಡ್ತೀರಿ. ಈ ಬಿಸ್ಕಿಟ್ ಹೆಂಗೆ ಈ ನೀವು ಬಾಕಿ ತಂದ್ರಿ ಆರ್ಡರ್ ಬಂದಾಗ ಮಾಡ್ತೀರಿ ಅಂತ, ಈ ಬಿಸ್ಕಿಟ್ ಹೆಂಗೆ ಆರ್ಡರ್ ಬಂದ ತಕ್ಷಣ ಮಾಡೋದು ಅಥವಾ? ಇಲ್ಲ ಸರ್, ಡೈಲಿ ನಮ್ಗೆ 10 kg ಬಿಸ್ಕಿಟ್ ಸೇಲ್ ಆಗ್ತೈತಿ. ನಾವು ಮಾಡೋದ 10 kg ರೀ. ಈಗೆಲ್ಲ ಸಾಮಾನು ತಗೊಂಡ್ ಬಂದು ಮಾಡ್ಸ್ಕೊಂಡು ಹೋಗೋರು ಇರ್ತಾರೆ ಸರ್. ಹಾಲ, ತುಪ್ಪ, ಸಕ್ಕರೆ, ಹಿಟ್ಟು, ನಾವು ಅದು ಮಜೂರಿ ಎಡ್ ತಗೋತೀವ್ರಿ, ಮಾಡ್ಕೊಡ್ತೀವ್ರಿ ಸರ್. 1 kg ಬಿಸ್ಕಿಟ್ ಮಾಡಿದ್ರೆ 70 ರೂಪಾಯಿ ತಗೋತೀವಿ. 70 ರೂಪಾಯಿ ತಗೊಂತೀರಿ, ಮಾಡ್ಕೊಡ್ತೀವ್ರಿ. ಅದು ಓಕೆ. ಈಗ ಡೈಲಿ 10 kg ಬಿಸ್ಕಿಟ್ ಸೇಲ್ ಆಗುತ್ತೆ. ಯಾರು ತಗೊಂಡ್ ಹೋಗ್ತಾರೆ ಅಂದ್ರೆ ಇಲ್ಲೇ ಅಂಗಡಿಯವರು, ಬೇಕರಿಯವರು ತಗೊಂಡು ಹೋಗ್ತಾರ ಅಥವಾ ಡೈರೆಕ್ಟ್ ಮನೆಗೆ ತಿನ್ನಕ್ಕೆ ತಗೊಂಡು ಹೋಗ್ತಾರೆ ಸರ್? ನಾವ್ ಇನ್ನ ಬೇಕರಿ ಮನೆಗೆ ಇದಕ್ಕೆ ಕೊಡಾತಿಲ್ಲ ಸರ್. ಇಲ್ಲೇ ಬಂದು ಮನ್ಯಾಗ ತಿನ್ನೋರ ತಗೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಅಂತ ಆಗಿರ ಊರಾಗೆ. ಇದು ಬಿಸ್ಕಿಟ್ ರೀ, ವರ್ಷದ 12 ತಿಂಗಳು ಎಲ್ಲ ತರದ ಬಿಸ್ಕಿಟ್ ಕಾಮನ್ ಆಗಿ ಸೇಲ್ ಆಗ್ತೈತಿ ಸರ್. ಈಗ ಬಿಸ್ಕಿಟ್ ಮಾಡೋದು ಪ್ರೊಸೆಸ್ ನಮಗೆ ಹೇಳ್ತೀರಮ್ಮ, ಹೆಂಗ್ ಮಾಡ್ತೀರಿ ಅಂತ? ಹೇಳ್ತೇನೆ ಸರ್, ಹೇಳ್ರಿ ಹೆಂಗಂತ. ಇದು 1 kg ಹಿಟ್ಟು ರೀ, ಅರ್ಧ kg ಸಕ್ಕರೆ. ಹಿಟ್ಟು ಯಾವ್ದಾರು ಆಗ್ಬೋದು, ಗೋಧಿನೂ ಮೈದಾ? ಇಲ್ಲ ಸರ್, ಮೈದಾ ಹಿಟ್ಟಿಂದ ಹೇಳ್ತೀರಿ ಸರ್. 1 kg ಹಿಟ್ಟು, ಅರ್ಧ kg ಸಕ್ಕರೆ, 1/4 ಕಿಲೋ ತುಪ್ಪ, ಅರ್ಧ ಲೀಟರ್ ಹಾಲು ಕೊಡೋದ್ರಿ. ಅದನ್ನ ಮಾಡೋದ್ರಿ. ಅದು ಹಾಲು ಹಾಕಿ ಮಿಕ್ಸ್ ಮಾಡ್ಬೇಕಾ? ಸರ್, ಪೈಲ ಹಿಟ್ಟು ಪೌಡ್ರು, ಸಕ್ಕರೆ, ಹಾಲ, ತುಪ್ಪ ಹಾಕಿ ಮಾಡ್ಬೇಕ್ರಿ. ಅದು 1-2 ಮಿನಿಟ್ ಕಲಿಸಿದ ಬಳಿಕ ಹಿಂದಿನ ಹಿಟ್ಟು ಹಾಕೋದ್ರಿ. ಆಮೇಲೆ ನಾವು ಉಳ್ಳಿ ಮಾಡೋ ಮಷೀನ್ ಏನೋ ತಂದಿಲ್ಲ ಸರ್. ಉಳ್ಳಿ ಮಾಡೋದು ನಾವು ಕೈಲೇ ಎಲ್ಲಾನು ಮಾಡ್ತೇವ್ರಿ. ಉಳ್ಳಿ ಮಾಡೋ ಮಷೀನ್ ಅಂದ್ರೆ ಅದು ರೌಂಡ್ ಮಾಡಿ ಗೋಲ್ ಉಳ್ಳಿ ಮಾಡ್ತಾರೆ. ನಾವು ಇದ್ರಗತ್ತೀರಿ ಉಳ್ಳಿ ಮಾಡೋ ಮಷೀನ್ ತಂದಿಲ್ರಿ, ಅದು ನೀ ಕೈಲೇನೋ ಮಾಡಿಡ್ತೇವ್ರಿ. ಆ ಸಾಚಾದಾಗ ಇಡ್ತೇವ್ರಿ. ಸಾಚಾದಾಗ ಇಟ್ಟ ಪೈಲ ಓನ್ ಏನೈತಿ ಹಿಂದೆ ನೋಡ್ತಿರೋದು ಓನ್. ಇದ್ರಾಗ ಎಷ್ಟು ಇಡ್ಬೋದು ಈಗ ಅಂದ್ರೆ ಈ ದೊಡ್ಡ ಮಷೀನ್? ದೊಡ್ಡ ಮಷೀನ್ದಾಗ ಪೈಲ 150 ಇದನ್ನ ಮಾಡ್ಕೊಳ್ಳಿ ಸರ್, ಟೆಂಪರೇಚರ್ ಮಾಡ್ಕೊಳ್ರಿ. 150 ಟೆಂಪರೇಚರ್ ಮಾಡ್ಕೊಂಡು ಇನ್ನ 15 ಮಿನಿಟ್ದಾಗ ಬೇದ್ ಬರ್ತಾರೆ. 15 ಮಿನಿಟ್ ಬೇಯ್ತೈತಿ. ತೆಗೆದು ವಾಪಸ್ ಅದನ್ನ ಅವರಿಗೆ ಕೊಡ್ತೀರಿ, ಯಾರು ಬರ್ತಾರ ಅವರಿಗೆ ಕೊಡ್ತೀರಿ ಸರ್. ಅವ್ರು ಮತ್ತೆ ಕೈಯಾಗ ಬಂದಿರ್ತಾರೆ ಸರ್, ಮದತ್ ಮಾಡ್ತಾರಲ್ರಿ, ಅವ್ರ ಬಿಸ್ಕೆಟ್ ಅವ್ರಿಗೆ ಕೊಡ್ತೀರಿ. ಈಗ ಅದಕ್ಕೆ ಅಂದ್ರೆ ಪ್ಯಾಕಿಂಗ್ ಮಾಡೋದಂದ್ರೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀರಾ? ಹಂಗೆ ಬ್ರ್ಯಾಂಡ್ ಏನು ಸದ್ಯಕ್ಕೆ ನಿಮ್ದಿಲ್ಲ? ಹಂಗ ನಾವು ಇದ್ರಾಗ ಮಾಡ್ಕೊಡ್ತೀರಿ. ಇದಕ್ಕೆ ಬಿಸ್ಕಿಟ್ ಆಯ್ತ್ರಿ ಈಗ. ಸೊ ಇದು ಎಲ್ಲ ತರ ಬಿಸ್ಕಿಟ್ ಹಿಂಗೆ ಸೇಮ್ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟಿಗೆ ಒಂದ್ ಸ್ವಲ್ಪ ಜಾಸ್ತಿ ಎಲ್ಲ ಇದನ್ನ ಹಾಕ್ಬೇಕ್ರಿ ಸರ್. ಹಿಟ್ಟು, ಹಾಲ, ಸಕ್ಕರೆ, ತುಪ್ಪ ಒಂದ್ ಸ್ವಲ್ಪ ಹೆಚ್ಚಾಕ್ಬೇಕು. ಸಿರಿಧಾನ್ಯ ಬಿಸ್ಕಿಟ್ಗೂ ಒಂದ್ ಸ್ವಲ್ಪ ಹೆಚ್ಚಾಕ್ಬೇಕು. ಈಗ ನಿಮ್ದು ನೋಡಿದ್ರೆ ಹಂಗ ನೋಡಿದ್ರಮ್ಮ, ಯಾವ ಬಿಸ್ಕಿಟ್ ಜಾಸ್ತಿ ಸೇಲ್ ಆಗ್ತೈತ್ರಿ? ಯಾವ್ದ್ರದ್ದು? ನಮ್ಮಲ್ಲಿ ಗೋಧಿ ಬಿಸ್ಕಿಟ, ರಾಗಿ ಬಿಸ್ಕಿಟ ಸೇಲ್ ಆಗ್ತೈತಿ, ಜಾಸ್ತಿ ಸೇಲ್ ಆಗ್ತೈತಿ. ಎಲ್ಲ ಶುಗರ್ ಪೇಷಂಟ್ ಬರ್ತಾರಲ್ರಿ, ಅವು ಹೆಚ್ಚಾಗ್ತಾವ್ರಿ. ಅವ್ರದ್ದು ಮಾಡ್ಕೊಂಡು ಹೋಗ್ತಾರೆ. ಇದು ಬಿಸ್ಕಿಟ್ ಆತ್ರಿ. ನೀವು ನೆಕ್ಸ್ಟ್ ಈಗ ಬ್ರೆಡ್ ಬಂದು ಮಾಡ್ತೀರಿ ಅಂತಂದ್ರೆ ಅದನ್ನ ಹೆಂಗ್ ಮಾಡ್ತೀರಿ? ಹೇಗತ್ತೆ ಅದ್ರದ್ದು? ಅದನ್ನ ಮೈದಾ ಹಿಟ್ಟು ವಾಪಸ್ ಸರ, ಗೋಧಿ ಹಿಟ್ಟು ಬರಂಗಿಲ್ರಿ. ಮೈದಾ ಹಿಟ್ಟು 2 ಥರ ಪೌಡರ್ ಇರ್ತೈತಿ, ಪೌಡರ್ ಹಾಕ್ತೇವ್ರಿ. ಒಂದ್ 100 ಗ್ರಾಮ್ ಡಾಲ್ಡಾ ಹಾಕ್ತೇವ್ರಿ. ಅದನ್ನ ಮಿಕ್ಸ್ ಇದನ್ನ ಮಾಡಿ ತಯಾರು ಮಾಡಿ ಒಂದ್ 1.5 ತಾಸು ಇದ್ರಾಗ ಇಡ್ತೇವ್ರಿ ಸರ್. ಅದು ಓನ್ ಆಗಿರ್ತಾರಲ್ಲ, ಇಷ್ಟ ಹಾಕಿ ಸ್ವಲ್ಪ ಉಬ್ಬಾಕ್ ಇಡ್ತೇವ್ರಿ
ಮಾಡ್ತೇವೆ ಸರ್ ಅದನ್ನ. ಅದಾದ ಬಳಿಕ 100 ಟೆಂಪ್ರೇಚರ್ 120 ಟೆಂಪ್ರೇಚರ್ ಮಾಡೋದ್ರಿ 8 ಮಿನಿಟ್ದಾಗ ಬೇಯ್ದು ಬರ್ತೈತೆ ಸರ್. 8 ನಿಮಿಷದಾಗೆ ಬೇಯ್ತೈತೆ. ಓಕೆ ಓಕೆ ಓಕೆ. ಸೊ ಇದೆಲ್ಲ ಈಗ ಫಸ್ಟ್ ನಿಮ್ಮ ಇವ್ರ ಮಗಳವರು ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ರು, ಅವರಿಂದ ನೀವು ಕಲ್ತ್ರಿ? ಅವರಿಂದ ನಾ ಕಲ್ತೀನಿ. ಅವರಿಂದ ನೀವು ಕಲ್ತ್ಕೊಂಡು ಮಾಡಕ್. ಮಗಳು ಟೀಚರ್ ಅದಾಳ್ರಿ, ಒಬ್ಬ ಮಗ ಸೊಸೈಟಿ ಹೋಗ್ತಾನ್ರಿ, ಒಬ್ಬ ಬ್ಯಾಂಕ್ ಹೋಗ್ತಾನ್ರಿ. ಹೋಗು ಮಟನು ನಂಗೆಲ್ಲ ಮದತ್ ಮಾಡ್ತಾರೆ ಸರ್. ಮಗ ಮಾಡ್ತಾರೆ. ಈಗ ಹಂಗ ನೋಡಿದ್ರಮ್ಮ, ನೀವು ಒಂದು ದಿವಸಕ್ಕೆ ನೀವು ಒಂದೇ ಪೂರಾ ಫುಲ್ ಆರ್ಡರ್ ಇತ್ತು ಅನ್ಕೊಂಡ್ರೆ, ಫುಲ್ ಆರ್ಡರ್ ಐತೆ ಒಂದು ದಿವಸಕ್ಕೆ ಇಷ್ಟು ದೊಡ್ಡ ಓವನಿಂದ ನೀವು ಎಷ್ಟು ಬಿಸ್ಕಿಟ್ ಮಾಡ್ಬೋದು? ಹೆಂಗೆ ರೀ? ನಾವು ಬಿಸ್ಕಿಟ್ ಸರ್ ಮಾಡ್ಬೋದಲ್ರಿ, ಒಂದು 50 ಕಿಲೋ ತನಕ ಮಾಡ್ಬೋದು. 50 kg ತನಕ ಮಾಡ್ಬೋದ್ರಿ. ಡೈಲಿ ಒಟ್ಟು 12 ತಾಸು ಚಾಲು ಇರುತ್ತೆ. 12 ತಾಸು ಮಾಡ್ಬೋದು. 50 kg ತನಕ ಮಾಡ್ಬೋದು. ಅದಕ್ಕಿಂತ ಜಾಸ್ತಿನೇ ಮಾಡ್ಬೋದ್ರಿ ಸರ್. ಈಗ ನೀವು ಹಂಗ 50 kg ಮಾಡಿದ್ರೆ 50 kg ಇಲ್ಲೇ ಸೇಲ್ ಆಗ್ತೈತೆ ನಿಮ್ದು? ಇಲ್ಲ, ಒಂದು ದಿವಸಕ್ಕೆ 10 kg ತನಕ ಒಯ್ತಾರೆ ಸರ್. ಅಷ್ಟು ನಮ್ಗೆ ಇದನ್ನೈತೆ. ಓಕೆ. ಅದೇ ಈ ಬ್ರೆಡ್ ಮತ್ತೆ ಇದು ತಗೊಂಡ್ರೆ, ಬ್ರೆಡ್ ಬಂದು ತಗೊಂಡ್ರೆ ಅವ್ ಹೆಂಗ್ ಮಾಡ್ತಾರೆ ಸರ್? ದಿನ ಅಷ್ಟ 10-12 ಪೀಸ್ ಮಾಡ್ತಾರೆ. ಸಾಯಂಕಾಲ ಮಾಡಿರ್ತಾರೆ ಸರ್, ಬೆಳಿಗ್ಗೆ 10 ಗಂಟೆಗೆ ಅಂದ್ರೆ ಸೇಲ್ ಮಾಡಿಬಿಡ್ತೀವಿ. ಸೇಲ್ ಮಾಡ್ತೀವಿ. ಅದು ಸಹಿತ ಸೇಮ್ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್. ಅಂದ್ರೆ ಬೆಳಿಗ್ಗೆ ಅಂದ್ರೆ ನಾವೇನ್ ಮಾಡ್ತೀವಿ, ಅದು ಇಟ್ಟಂದ್ರೆ ನಾವು ತತ್ತಿ ಹಾಕೋಂಗಿಲ್ಲಲ್ರಿ, ಪೌಡರ್ ಅಷ್ಟ ಹಾಕ್ತೇವ್ರಿ. ಬರೀ ಅದಕ್ಕೇನ್ರಿ 12 ತಾಸು ಅಷ್ಟ ಇದನ್ನ ಇರ್ತೈತ್ರಿ. ಅದ್ರ ಮುಂದೆ ಅದ್ರ ಇದನ್ನ ಹೋಗ್ತೈತ್ರಿ ಸರ್. ನನ್ನ ಅದೇನಾಗ್ತೈತಿ, ನಾವು ಅವ್ರು ಯಾರು ಆರ್ಡರ್ ಕೊಟ್ಟಿರ್ತಾರಲ್ರಿ ಅಷ್ಟು ಮಾಡ್ತೇವ್ರಿ, ಅದು ಇದನ್ನ ಮಾಡ್ಬಿಡ್ತೀವಿ. ಈಗ ಅದು ಅಕಸ್ಮಾತ್ ಬ್ರೆಡ್ ಗಿಡ್ಡು ಇಡಕ್ಕೆ ಇನ್ನು ಕೇಕ್ ಮಾಡ್ತೀರಂತಂದ್ರೆ ಅದು ಅವತ್ತು ಸೇಲ್ ಆಗಿಲ್ಲ ಅಂದ್ರೆ ಮತ್ತೆ ಇಡಕ್ಕೆ ಅನ್ಕೊಂಡು ಫ್ರಿಜ್ ಗಿಜ್ ಏನಾರ ವ್ಯವಸ್ಥೆ ಐತಾ? ಹೇಗೆ ಫ್ರಿಜ್ ಸರ್ ನಾವ್ ಹೆಂಗ್ ಮಾಡಿರಿ, ಎಷ್ಟು ಸೇಲ್ ಆಗ್ತದೆ, ಎಷ್ಟು ಹೇಳ್ತಾರೆ ಆರ್ಡರ್ ಕೊಡ್ತಾರೆ ಅಷ್ಟೇ ಮಾಡ್ತೀರಿ. ಇನ್ನು ನಾವು ಮುಂದೆ ಏನೈತ್ರಿ ಒಂದ್ ಸ್ವಲ್ಪ ಹೆಚ್ಚಿನ ಇದನ್ನ ಮಾಡ್ಬೇಕು ಅನ್ನೋದು ಐತಿ. ಅಂದ್ರೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಇವು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರಿ. ಅಕಸ್ಮಾತ್ ನೀವು ನಿಮ್ದೇ ಒಂದು ಸಣ್ಣ ನೆಟ್ವರ್ಕ್ ಬೆಳೆಸ್ಕೊಂಡು ಬೇಕ್ರಿಗೆ ಅವಕ್ಕೆ ದಿವಸ ಅವರಿಗೆ ಬ್ರೆಡ್ ಅಂತೂ ಸಿಕ್ಕಾಬಿಟ್ಟೆ ಬೇಕು, ಕೇಕು ಬೇಕಾಗ್ತೈತಿ, ಬಿಸ್ಕಿಟ್ಗಳು ಬೇಕಾಗತ್ತೆ. ಸೊ ಅವ್ರಿಗೂ ನೀವು ಒಂದು ಕನೆಕ್ಟ್ ಮಾಡ್ಕೊಂಡು ನೆಟ್ವರ್ಕ್ ಮಾಡ್ಕೊಂಡ್ಬಿಟ್ರೆ ಬಹುಶಃ ನಿಮಗೆ ಸಾಕಾಗೋದಿಲ್ಲ, ಈ ಮಷೀನ್ ಸಾಕಾಗೋದಿಲ್ಲ. ಹಂಗಾಗಿ ಸರ್ ನಾವು ಲೇಬರ್ ಯಾರು ತಗೊಂಡಿಲ್ಲ ರೀ. ನಮ್ಮ ಮನ್ಯಾಗ 3 ಮಕ್ಕಳು ರೀ, ನಾನು ಅಷ್ಟ ಮಾಡ್ತೇವ್ರಿ. ನೀವೇ ಮಾಡ್ತೀರಿ? ಹೋಗ್ಮಟ್ಟ ಅವರೆಲ್ಲ ಮದತ್ ಮಾಡ್ತಾರ್ರಿ, ನಾವು ಮಾಡ್ತೇವ್ರಿ. ನೀವೇ ಮಾಡ್ತೀವಿ. ಇದೆಲ್ಲದು ಅಮ್ಮ ಕರೆಂಟ್ ಡೀಸೆಲ್ ಎರಡು ಬೇಕ್ರಿ ಸರ್. ಇದಕ್ಕೆ ಎರಡು ಬೇಕು, ಡೀಸೆಲ್ ಬೇಕು. ಓಕೆ ಓಕೆ. ಇದ್ರಲ್ಲಿ ಸೋಲಾರ್ ಏನೈತೆ, ಸಣ್ಣ ಓವನ್ ಏನೈತ್ರಿ, ಬರೀ ಕರೆಂಟ್ ಅಷ್ಟೇ ಸಾಕಾಗ್ತೈತ್ರಿ. ಇದು 4 kg ಓವನ್ ಏನೈತ್ರಿ, ಡೀಸೆಲ್ ಬೇಕ್ರಿ, ಕರೆಂಟ್ ಬೇಕು. ಈ ಕರೆಂಟ್ ನಿಮ್ಗೆ ಅಷ್ಟೊಂದು ಇರತ್ತಮ್ಮ? ಅಷ್ಟೊತ್ತು ತನಕ ಐತ್ರಿ ಸರ್. ನಮ್ಮಲ್ಲಿ ಕಂಟಿನ್ಯೂ ನಿರಂತರ ಜ್ಯೋತಿ ಐತ್ರಿ, ಕರೆಂಟ್ ಹೋಗಂಗಿಲ್ಲ. ಏನ್ರಿ ಹಿಂಗೆ ಕೆಲಸ ಇತ್ತಂದ್ರೆ ಅಷ್ಟೇ ನಮ್ಗೆ ಗುರುತಾಗ್ತೈತ್ರಿ ಸರ್. ಅದ್ರ ಲೈನ್ಗಳು ಹಿಂಗೆ ಹೇಳ್ತಾರಲ್ರಿ, ಪರಿಚಯ ಇದ್ದವ್ರು ಹಿಂಗೆ ನಾವು ಕರೆಂಟ್ ತೆಗಿಯವ್ರದ್ರಿ, ಪೇಪರ್ದಾಗ ಕೊಟ್ಟಿರ್ತಾರ್ರಿ, ಆ ದಿವಸ ಇದನ್ನ ಮಾಡಂಗಿಲ್ಲ, ಆ ದಿವಸ ಇದು ಮಾಡಂಗಿಲ್ಲ ಅಂದ್ಕೊಂಡು. ಸೊ ನೀವು ಒಬ್ರು ಮೇನ್ ಆಗಿ ಇಲ್ಲಿ, ಜೊತೆಗೆ ನಿಮ್ದು 3 ಮಕ್ಕಳು ಸ್ವಲ್ಪ ಸಹಾಯಕ್ಕೋಸ್ಕರ ಮಾಡ್ಕೊಂತ ಇದ್ದೀರಾ. ಇನ್ನೂ ನೀವು ಜಾಸ್ತಿ ಮಾಡೋದಿದ್ರೆ ಅವಾಗಿದ್ರೆ ಬೇಕಾದ್ರೆ ಒಂದು ಆಳುಗಳನ್ನ ತಗೊಂಡ್ಬಹುದು. ಸೊ ಸದ್ಯದ ಮಟ್ಟಿಗೆ ಅಂತೂ ನೀವು ದಿವಸಕ್ಕೆ 50 kg ತನಕ ಮಾಡೋ ತನಕ ನೀವು ಒಬ್ಬರೇ ಮಾಡ್ತೀರಿ, ಅಷ್ಟು ಮಾಡೋ ತನಕ ಒಬ್ಬರೇ ಮಾಡ್ತೀರ ಅಂತ ಅಂದ್ಕೊಂಡು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್.
ಇದು ಓಕೆ ಅಮ್ಮ, ಇದು ಬ್ರೆಡ್ಡು ಬಿಸ್ಕೆಟ್ ನಿಮ್ಮದು ಮೇನ್ ಪ್ರಾಡಕ್ಟ್ ಆಯಿತು. ಅದನ್ನು ಬಿಟ್ಟರೆ ನೀವು ಅದೇ ಅಂತಂದ್ರಿ ಈ ಕೋಡ್ಬಳೆ ಇವು ಖಾರದ್ದು ಐಟಮು ಮಾಡ್ತೀರಿ. ಅದು ವರ್ಷಕ್ಕೆ 4 ತಿಂಗಳು. 4 ತಿಂಗಳು ಸರ್. ಅದು ಸೇಮ್ ಸಂಡಿಗೆ ಹಪ್ಪಳ 4 ತಿಂಗಳು. 4 ತಿಂಗಳು. ಯಾರು ಡಿಮ್ಯಾಂಡ್ ಬರ್ತೈತೋ, ಯಾರು ಆರ್ಡರ್ ಕೊಡ್ತಾರೋ ಅಷ್ಟೇ ಮಾಡ್ತೀರಿ. ಅಂದ್ರೆ ಅವ್ರಿಗೆ ಈಗ ಎಲ್ಲ ಗುರ್ತೈತ್ರಿ ಸರ್, ಇವ್ರು ಮಾಡ್ತಾರ ಅನ್ನೋದ್ರಿ. ನಮ್ಗೆ ಇಷ್ಟ ಇದನ್ನೇ ಐತ್ರಿ ಸರ್, ಮಾಡ್ತಾರಂತ. ಅದೇ ಸೇಮ್ ರೊಟ್ಟಿನೂ ನಾವು 4 ತಿಂಗಳದಾಗ ಸರ್ 1 ಟನ್ ಮಟ್ಟ ಇದನ್ನ ಮಾಡ್ಬೋದು. ಶಾವಿಗೆ ಮಾಡ್ತೀವಿ. ಶಾವಿಗೆ 1 ಟನ್ ಮಟ್ಟ ಮಾಡ್ತೀವಿ. ಓಕೆ, ಶಾವಿಗೆ ಮಾಡೋಕ್ಕೂ ಸಪ್ರೇಟ್ ಮಷಿನ್ ಇಟ್ಟಿರಿ ಸರ್, ಶಾವಿಗೆ ಮಾಡೋ ಮಷಿನ್. ಸೊ ಈ ರೊಟ್ಟಿನೂ ಹಂಗೇನಾ? ರೊಟ್ಟಿ ಮಷೀನು ಅದ. ರೊಟ್ಟಿ ಮಷೀನು ಐತೆ. ರೊಟ್ಟಿದು ನೀವು ಸೇಮ್ ಆರ್ಡರ್ ಬಂದರೆ ಎಷ್ಟು ಬೇಕೋ ಅಷ್ಟನ್ನು ಪ್ರತಿ ಬಾರಿ ಮಾಡಿ ಕೊಡ್ತೀರಿ ಅಂತ ಹೇಳ್ಕೊಂಡು. ಸರಿ ಅಮ್ಮ, ಇದು ಓಕೆ ಮಾಡೋದೈತ್ರಿ. ನಿಮ್ಮದು ಮಾರ್ಕೆಟಿಂಗ್ದು ಹೆಂಗೆ ಏನು ಅದ್ರ ಬಗ್ಗೆನೂ ಮಾತಾಡಾಯಿತು. ಈಗ ನೋಡಿದ್ರೆ ಈಗ ಮೇನಾಗಿ ಖರ್ಚು ಅಂತಂದರೆ ಸಾಮಾನ್ಯವಾಗಿ ಎಷ್ಟು ಬರ್ತೈತೆ? ನೀವು 1 kg ಹಿಡಿದ್ರೆ ಹೆಂಗೆ ಹಿಡಿತೀರ ಖರ್ಚು ನೋಡಂಗಿದ್ರೆ ನೀವು? ಅಂದ್ರೆ 1 kg ಮಾಡಕ್ರಿ. 1 kg ಬಿಸ್ಕಿಟ್ ಮಾಡೋಕ್ಕೆ ಎಷ್ಟು ಖರ್ಚು ಬರ್ತೈತೆ? ಹೇಗೆ 1 kg ಬಿಸ್ಕಿಟ್ ಮಾಡಕ್ರಿ ಸರ್? 1 kg ನಾವು ಬಿಸ್ಕಿಟ್ ಮಾರಿದ್ವು ಅಂದ್ರೆ ಅದ್ರಾಗ ನಮ್ಗೆ 10 ರೂಪಾಯಿ ಉಳಿತೈತ್ರಿ. 10 ರೂಪಾಯಿ ಉಳಿತೈತಿ. 10 ರೂಪಾಯಿ ಉಳಿತೈತಿ. ಎಲ್ಲ ತೆಗದ್ರಿ, ನಮ್ಮ ಖರ್ಚು ಇದು ಖರ್ಚು ಎಲ್ಲ ತೆಗದ್ರಿ, ಕರೆಂಟ್ ಬಿಲ್ ಮಟೀರಿಯಲ್ ಎಲ್ಲ ತೆಗದ್ರಿ. ಈಗ ನೀವು ಬಿಸ್ಕಿಟ್ ಎಷ್ಟಕ್ಕೆ ಮಾಡ್ತೀರಿ ಸಾಮಾನ್ಯವಾಗಿ? 8 ರಿಂದ 10 ರೂಪಾಯಿ ಉಳಿತೈತಿ. 8 ರಿಂದ 10 ರೂಪಾಯಿ ಉಳಿತೈತಿ. ಎಷ್ಟಕ್ಕೆ ಮಾಡ್ತೀರಮ್ಮ ಈಗ ಬಿಸ್ಕಿಟ್ನ? 120 ರೂಪಾಯಿ kg. 120 ರೂಪಾಯಿ. ಎಲ್ಲದೂ 120 ರೂಪಾಯಿ. ಅಂದ್ರೆ ಗೋಧಿದು ಮೈದಾ? ಅದಕ್ಕೆ ಬೇರೆ ಬೇರೆ ನಾವು ಬೇಕರಿಗೆ ಹೋದ್ರೆ 4 ನಮ್ಗೆ ಬೇರೆ ಬೇರೆ ತರ ಅಂತಾರೆ. ಅದರಿ ಸಿರಿಧಾನ್ಯ ಬಿಸ್ಕಿಟ್ ಏನೈತ್ರಿ ಸರ್ 180 ರೂಪಾಯಿ kg ಮಾರಿದೇವ್ರಿ. ರಾಗಿ ಬಿಸ್ಕಿಟ್ 140 ಮಾಡ್ತೇವ್ರಿ. ಗೋಧಿದು 140 ರೀ. ಮೈದಾ ಎಷ್ಟ 120. ಮೈದಾ 120 ಮಾಡ್ತೀರಿ. ಸೊ ಅವೆಲ್ಲದಕ್ಕೂ ಸೇಮ್ 70 ರೂಪಾಯಿ ಮಾರ್ಜಿನ್ ಆಲ್ಮೋಸ್ಟ್ 8 ರಿಂದ 10 ರೂಪಾಯಿ. ಇಲ್ಲ ಸರ್, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ. ಗೋಧಿ ಬಿಸ್ಕಿಟ್ ಏನೈತ್ರಿ ಇದು 15 ನಿಮಿಷ ಬೇದ್ ಬರ್ತೈತಲ್ರಿ, ಅದನ್ನ ಮತ್ತೊಂದು 3 ನಿಮಿಷ ಹಚ್ಚಿಡ್ಬೇಕಾಗ್ತೈತಿ. ಅದನ್ನ ತೆಗಿಬೇಕಲ್ರಿ, ಅದನ್ನ ಜಾಸ್ತಿ ಆಗ್ತೈತಿ. ಸೊ ಜಾಸ್ತಿ ಆಗ್ತೈತಿ. ಹಂಗೆ ನೋಡಿದ್ರೆ ಅಂದ್ರೆ ನೀವು ಒಂದು ಎವರೇಜ್ ಆಗಿ ನೋಡಂಗಿದ್ರೆ 1 kg ಬಿಸ್ಕಿಟ್ ಮೇಲೆ 10 ರೂಪಾಯಿ ಮಾರ್ಜಿನ್ ಅಷ್ಟು ಉಳಿತೈತಿ. 8 ರಿಂದ 10 ರೂಪಾಯಿ. 8 ರಿಂದ 10 ರೂಪಾಯಿ ಉಳಿದೈತಿ. ಈಗ ಹಂಗೆ ನೋಡ್ರಿ, ಈಗ 6 ವರ್ಷದಿಂದ ಮಾಡಾಕ್ತೀರಮ್ಮ ನೀವು. 6 ವರ್ಷದಲ್ಲಿ ಎಲ್ಲದ್ರದ್ದು 1 kg ಗೋಧಿ ಬೆಲೆ ಜಾಸ್ತಿ ಆಗೈತಿ, ಸಕ್ಕರೆದು ಜಾಸ್ತಿ ಆಗೈತಿ, ತುಪ್ಪದು ಜಾಸ್ತಿ ಆಗೈತಿ. ಹಂಗೆ ನೋಡ್ರಿ ನೀವು ಬೆಲೆ ಏರ್ಸ್ಕೊಂತ ಬಂದಿರಾ ಅಂತ? ಸರ್ ಮೊದಲು 60 ರೂಪಾಯಿ kg ಮಾರ್ತಿದ್ವಿ. 100 ರೂಪಾಯಿ kg ಮಾರ್ತಿದ್ವಿ ಸರ್. ಆಯ್ತು, ಈಗ ಮತ್ತೆ 2 ತಿಂಗಳಿಂದ ಕರೆಂಟ್ ಬಿಲ್ ಜಾಸ್ತಿ ಆಗೈತಲ್ಲ ಸರ್. ಈಗ ಒಂದ್ ಸ್ವಲ್ಪ 70 ರೂಪಾಯಿ kg ಮಾಡೋದು ಮಾಡೇವ್ರಿ. 120 ರೂಪಾಯಿ kg ಮಾರೋದು ಮಾರೇವ್ರಿ. ಪೈಲ 100 ರೂಪಾಯಿ kg ಮಾರ್ತಿದ್ವಿ ಸರ್. ನಾ ಇದ್ಯಾಕೆ ಕೇಳಿದೆ ಅಂತಂದ್ರೆ, ಈ ರೇಟ್ ಹೆಚ್ಚಾಯ್ತು ಅಂದ್ಕೊಂಡು ಜನ ನಿಮ್ಮ ಹತ್ರ ಬರೋದ್ ಬಿಟ್ಟಿಲ್ಲ. ಇಲ್ಲ ಸರ್, ಎಲ್ಲಿದ್ರು ಸರ್ ಹುಕ್ಕೇರಿ ಚಿಕ್ಕೋಡಿ ಮಠ ಬಂದ್ ಮಾಡ್ಕೊಂಡು ಹೋಗ್ಯಾರಿ, ತಗೊಂಡ್ ಹೋಗ್ಯಾರ. ಘಟಪ್ರ ಬರ್ರಿ, ಈ ಕಡೆ ಘಟ ಕಬ್ಬೂರು ಎಲ್ಲ ಬಂದ್ ಒಯ್ತಾರ ಸರ್. ಎಲ್ಲರೂ ಬಂದು ಒಯ್ತಾರೆ. ಅಷ್ಟು ಟೇಸ್ಟ್ ಚೆನ್ನಾಗಿ ಅನ್ಕೊಂಡು. ಈಗ ಅಕಸ್ಮಾತ್ ನೋಡ್ರಮ್ಮ, ನಾವು ಬೆಂಗಳೂರವ್ರು, ಈ ನಾವು ಇಲ್ಲೆಲ್ಲ ಟೇಸ್ಟಿಗೆ ಒಂದು 4 ಬಿಸ್ಕಿಟ್ ತಿಂದ್ವಿ, ಅದು ಇಷ್ಟ ಆತ್ರಿ ನಮಗೆ ಅಂತಂದ್ರೆ ನಾವು ವಾಪಸ್ ಇನ್ನೂ ನಮಗೆ kg ಗಟ್ಟಲೆ ಬೇಕು, 2 kg ಬೇಕು. ಅದು ನೀವು ಪಾರ್ಸಲ್ ಕಳ್ಸೋ ವ್ಯವಸ್ಥೆ ಐತಾ ಹೆಂಗೆ? ಇನ್ನ ಸರ್ ಪಾರ್ಸಲ್ ಕಳ್ಸಂದ್ರೆ ಅದನ್ನ ವ್ಯವಸ್ಥೆ ಮಾಡ್ತೀವಿ ಸರ್. ಅದು ವ್ಯವಸ್ಥೆ ಮಾಡ್ತೀರಿ. ಅಂದ್ರೆ ಈಗ ಡಿಮಾಂಡ್ ಜಾಸ್ತಿ ಬರ್ತಾ ಇದ್ದಂಗೆ ನೀವು ಕಳ್ಸೋ ವ್ಯವಸ್ಥೆನೂ ಮಾಡ್ತೀರಿ ಅಂತ ಅನ್ಕೊಂಡು. ಅದೇ ರೀತಿ ನೀವು ಅಂದ್ರೆ ಮುಂದಿನ ಸಹಿತ ಈ ಬೇಕರಿಗೆ ಅವಕ್ಕೆ ಕೊಡುವಂತದ್ದು ಒಂದು ಮಾಡತ್ತೀರ ಅನ್ಕೊಂಡು. ಈಗ ರೊಟ್ಟಿದ ಇಲ್ಲೇ ಹುಕ್ಕೇರಿ ಕಬ್ಬೂರು ಇದನ್ನ ಘಟಪ್ರಭ ಬೇಕಾತಂದ್ರೆ ಇಲ್ಲೆಲ್ಲ ಸೇಲ್ ಮಾಡ್ತೇವ್ರಿ. ಬಿಸ್ಕಿಟ್ ರೊಟ್ಟಿ ಇಲ್ಲಿ ಸನಿ ಮಾಡ್ತೇವ್ರಿ. ಇನ್ನ ಹುಕ್ಕೇರಿ ಆ ಕಡೆ ದೊಡ್ಡ ಬೆಳಗಾವ್ ಮಠ ಮಾಡ್ತೇವ್ರಿ ಸರ್ ಸೇಲ್. ಬೆಳಗಾವಿಂದ ಈ ಕಡೆ ಇನ್ನು ಮಾಡಿಲ್ಲ, ಮಾಡ್ಬೇಕು ಅಂತ ಪ್ಲಾನ್ ಅಂತೂ ಐತೆ. ಮಾಡ್ತೇವ್ರಿ ಸರ್, ಮಾಡ್ತೀವಿ. ಸರಿ, ಓಕೆ ಅಮ್ಮ. ಇದೊಂದು ಕುತೂಹಲ ಏನೋ ಪ್ರಶ್ನೆ ಅಂದ್ರೆ, ಬಿಸ್ಕಿಟು ಭಾಳ ಮಾಡತ್ತೀರಿ ನೀವು. ನಾವು ಕೆಲವೊಬ್ರು ನೋಡ್ತೀವಿ ರೊಟ್ಟಿ ಮಾಡೋರು ನೋಡಿವಿ, ಬಿಸ್ಕಿಟ್ ಮಾಡೋರು ನೋಡಿವಿ, ಇಲ್ಲ ಅಂತಂದ್ರೆ ಇದು ಖಾರದ್ದು ಇದು ಮಾಡೋರು ನೋಡಿವಿ. ಆಮೇಲೆ ಬ್ರೆಡ್ ಮಾಡೋರು ಸಪ್ರೇಟ್ ಭಾಳ ಕಡಿಮೆ ನಾವು ನೋಡಿದ್ವಿ. ನೀವು ಎಲ್ಲದೂ ಮಾಡ್ತೀರಿ. ಇದನ್ನು ಬಿಟ್ಟು ಇನ್ನು ನೀವು, ಯಾಕಂದ್ರೆ ನೀವೇ ಹೇಳಿದ್ರಿ ಜನ ಏನ್ ಬೇಕಾದ್ ಮಾಡ್ತೀವಿ ಅಂತ, ಇನ್ನು ಏನು ಮಾಡ್ಬೇಕಂತ ಪ್ಲಾನ್ ಐತಮ್ಮ ನಿಮ್ದು? ಸರ್ ಯಾವ್ದಿಲ್ಲಲ್ಲ ಅದನ್ನ ಮಾಡ್ಬೇಕು ಅನ್ನೋದ್ರ ನಮ್ದು ಸರ್. ಯಾವ ತರ ಅಂದ್ರೆ ನಮ್ಮ ಇದ್ರಾಗ ಏನೈತ್ರಿ, ನೀವು ಇದನ್ನ ಮಾಡ್ತಾರೆ ಅಂತ ಜನ ನಮ್ಮನ್ನ ಕೇಳ್ಕೊತ ಬಂದ್ರೆ ನಾವು ಮಾಡಂಗಿಲ್ಲಪ್ಪ ಅಂತ ಹೊಳಿ ಕಳ್ಸಂಗಿಲ್ಲ ಸರ್. ಅದನ್ನ ನಾವು ಟ್ರೈನಿಂಗ್ ತಗೊಂಡ್ ಮಾಡತ್ತೇವ್ರಿ ಸರ್. ಇನ್ನಾದ್ರೂ ಯಾರು ಜನ ಏನ್ ಕೇಳ್ತಾರಲ್ಲ ಅದ್ ಮಾಡತ್ತೇವ್ರಿ, ಮಾಡ್ತೀರಿ. ಸೊ ಇನ್ನು ಏನ್ ಮಾಡ್ಬೇಕು ಅಂತದಿರಿ ಹಂಗೆ? ಅದೇನಾದ್ರು ಪ್ಲಾನ್ ಐತ ಅಥವಾ ಇನ್ನೂ ನೋಡ್ಬೇಕು? ಇನ್ನೇ ನೋಡ್ಬೇಕ್ರಿ ಸರ್, ನೋಡ್ಬೇಕು ಅಂತ ಅನ್ಕೊಂಡು. ಈಗ ಸರಿ ಅಮ್ಮ, ಓಕೆ. ಸದ್ಯದ ಮಟ್ಟಿಗೆ ಈಗ ನಾವು ನೋಡೋದಾದ್ರೆ ಇಷ್ಟೆಲ್ಲ ಇದು ಮಾಡ್ತೀರಿ ನೀವು. 1 ತಿಂಗಳಿಗೆ ಎಷ್ಟು ದುಡಿತಾ ಇದ್ದೀರಿ ಹೆಂಗೆ ಅಮ್ಮ? ನಿಮ್ಮ ಖರ್ಚೆಲ್ಲ ಬಿಟ್ಟು ಎಷ್ಟು ಬರ್ತೈತೆ ಹೆಂಗೆ? ನಮ್ಮ ಖರ್ಚೆಲ್ಲ ಬಿಟ್ಟು ಸರ್ ತಿಂಗಳಿಗೆ ಒಂದು 15,000 ರಿಂದ 20,000 ರೂಪಾಯಿ. 15,000 ರಿಂದ 20,000 ರೂಪಾಯಿನಂತೂ ಆರಾಮಾಗಿ ಆಗ್ತೈತಿ. ಮನೆಯಲ್ಲೇ ಇದನ್ನ ಇರ್ಬೇಕ್ರಿ ಸರ್, ಕಂಟಿನ್ಯೂ ಇದನ್ನಿತ್ತಂದ್ರೆ ಹೇರಾಪೇರಿ ಆದ್ರೆ ಅಂದ್ರೆ ಒಟ್ಟಿನಾಗ ಒಂದು 15,000-20,000 ರೂಪಾಯಿ ಆರಾಮಾಗಿ ನೀವು 1 ತಿಂಗಳು. ಸೀಸನ್ದಾಗ ಸ್ವಲ್ಪ ಜಾಸ್ತಿ ಆಗ್ತೈತೆ ಸರ್. 6 ತಿಂಗಳು ಸೀಸನ್ ನೀವು ಹೆಚ್ಚಲ್ಲಿ ಶಾವಿಗೆ ಇದೆಲ್ಲ ಆಗ್ತೈತಿ. ಈಗ ಹೌದು, ನಾವು ಭಾಳಷ್ಟು ಕಡೆ ನೋಡಿದೀವಮ್ಮ. ನಾವು ಮೊನ್ನೆ ಬೆಂಗಳೂರು ಜಿಕೆವಿಗೆ ಕೃಷಿ ಮೇಳದಲ್ಲಿ ಅಲ್ಲಿ ನೋಡಿದಾಗ ಈ ಥರ ಸಿರಿಧಾನ್ಯದ್ದು ಅದ್ರ ಪ್ರಾಡಕ್ಟ್ಗಳು ಮಾರೋರು ಜಾಸ್ತಿ ಹೋಗಿ. ನೀವು ಹಂಗೆ ಮತ್ತೆ ಈ KVKಗಳಿಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಲ್ಲಿಗೆಲ್ಲ ಅವರೆಲ್ಲ ಸರ್ ಇದು ಮಾಡ್ತಾರೆ. ನಮ್ಮ ರೇಖಾ ಮೇಡಮ್ ಭಾಳ ಮದತ್ ಮಾಡ್ರಿ, ನಮ್ಮ ಸಮನ್ ಸರ್ ಭಾಳ ಮಾಡಿದ್ದಾರೆ ಸರ್. ಅವರೆಲ್ಲ ಅವರಿಂದನೇ ಒಂದು ಸ್ವಲ್ಪ ಮುಂದೆ ಬಂದಿದ್ರು ಸರ್. ನಮ್ಮ ಪಬ್ಲಿಸಿಟಿ ಮಾಡಿಕೊಟ್ಟಿದ್ದ ಅವರಿಂದ ಪಬ್ಲಿಸಿಟಿ ಆದದ್ದು. ಈಗ ಎಲ್ಲರೂ ಕೃಷಿ ಮೇಳ ಇದ್ರೆ ಅಲ್ಲೆಲ್ಲ ಅಂಗಡಿ ಇಡಕ್ಕೆ ಹೋಗ್ತೀರಾ
ಸ್ಟಾಲ್ ಇಡಕ್ಕೆ ಹೆಂಗೆ? ಇದನ್ನ ಮಾಡ್ತಾರೆ ಸರ್. ನಾವು ಇಲ್ಲಿ ಪಂಚಾಯತಿ ವತಿಯಿಂದ ಇದನ್ನ ಮಾಡ್ಯಾರ ಸರ್. ಸಂಘ ಮಾಡ್ಯಾವ್ರಿ. ಅದರಿಂದ ಅವರು ಎಲ್ಲಿ ಇದ್ದಲ್ಲೆಲ್ಲ ಹೇಳ್ತಾರೆ. ಎಮ್ಕನ್ಮಡಿ ಹೋಗ್ಯವ್ರಿ, ಇಲ್ಲಿ ಬಾಗೇವಾಡಿಯಾಗ ಒಂದ್ 2-3 ಸಂತಿ ಮಾಡ್ಯಾವ್ರಿ. ಹಂಗೆಲ್ಲ ಅವರೇ ಇದನ್ನ ಮಾಡಿ ಸ್ಟಾಲ್ ಎಲ್ಲ ಹಾಕಿ ಕೊಡ್ತಾರ್ರಿ. ಇಟ್ಟು ಮಾಡ್ತೇವ್ರಿ. ಅಲ್ಲಿಂದ ಪಬ್ಲಿಸಿಟಿ ಒಂದು ಸ್ವಲ್ಪ ಹೆಚ್ಚಾಗಿದ್ರಿ. ಸರಿ. ಈಗ ಅದೇ ನಮ್ಮ ಕಾರ್ಯಕ್ರಮದ ಮುಖಾಂತರ ಈಗ ಇದೇ ರೀತಿ ಈ ರೈತ ಮಹಿಳೆಯರಿಗೆ ಬಹಳಷ್ಟು ಜನಕ್ಕೆ ಈ ಥರ ಮಾಡಬೇಕು ಅಂತ ಐತೆ, ಮಾಹಿತಿ ತಗೊಳಕ್ಕೆ ತಗೋತಾ ಇದ್ದಾರೆ, ಕೆಲವೊಬ್ರು ಮಾಡಬೇಕು ಅಂತಿದ್ದಾರೆ. ಸೊ ಅಂಥವರಿಗೆ ನಮ್ಮ ಕಾರ್ಯಕ್ರಮದ ಮುಖಾಂತರ, ನಮ್ಮ ವಾಹಿನಿ ಮುಖಾಂತರ ನೀವೆಲ್ಲರೂ ಒಂದು ಕಿವಿ ಮಾತು ಹೇಳಂಗಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಗೋದಿಲ್ಲ ಅಂತ ಹೇಳಿ ಕುಂಡೋದಿಲ್ಲ ಸರ್. ಪ್ರಯತ್ನ ಫಲ ಮಾಡ್ಬೇಕ್ರಿ. ಪ್ರಯತ್ನ ಸಿಕ್ತರ ಫಲ ಸಿಗತೈತ್ರಿ ಸರ್. ನಮ್ಮ ಕಡೆ ಇದು ಆಗೋದಿಲ್ಲಪ್ಪ ಅಂತ ಹೇಳಿ ಅನ್ನೋದಿಲ್ಲ ಸರ್. ಅನ್ನೋದಿಲ್ಲ ಅಂತ ನಮ್ಮ ಮಾಲಕರು ಸರ್ ಲಾಕ್ಡೌನ್ದಾಗ ತಿರ್ಕೊಂಡ್ರಿ. ಆಗೋದಿಲ್ಲ ಅಂತ ಹೇಳಿ ನಾ ಒಂದು 2-3 ತಿಂಗಳು ಕೂತೀನ್ರಿ. ನಮ್ಮ ಮಕ್ಕಳು ನನಗೆ 3 ಜನ ಮಕ್ಕಳು ಸಪೋರ್ಟ್ ಮಾಡಿ ಇದನ್ನ ಕೂತಿ ಅಂದ್ರೆ ನಾ ಹಂಗೆ ಇದನ್ನ ಆಗ್ತೀವಿ, ನೀ ಇದನ್ನ ಮಾಡೋದಿಲ್ಲ, ಮುಂದಿಂದ ಏನ್ರಿ ಹೆಚ್ಚಿನ ನಾವು ಮಾಡೋಣ ಅಂತ ಹೇಳಿ ಇದನ್ನ ಮಾಡಿದ್ರಿ ಸರ್. ಇದನ್ನ ಮಾಡ್ಕೊಂಡಿದ್ದು ಅಂದ್ಕೊಂಡು. ಸೊ ಅದರಿಂದ ನಾವು ಇದನ್ನ ಆಗ್ತೇವಲ್ಲಿ ಇಂಪ್ರೂವ್ ಆಗ್ತೇವ್ರಿ. ಹೆಚ್ಚಿಗೆ ಒಳಗಿಂದ ಏನು ತ್ರಾಸ ಮಾಡೋದಿಲ್ಲ. ಹೊರಗೆ ಬಿಸ್ನೆಸ್ ನಾವು ಇದನ್ನ ಮಾಡ್ಕೋತ ಮುಂದಿನ ಮಾಡ್ಕೊಂತೀವಿ. ನೋಡ್ರಿ, ನೀವು ಇದನ್ನ ನೀವು ಅವಾಗೆ ಅಂದ್ರಿ ಇದನ್ನ ಲೋನ್ ಆಗೇ ತಗೊಂಡಿದ್ದು ಅಂತ. ಆ ಲೋನು ತೀರ್ಸ್ಕೊಂಡು ತಿಂಗಳ 1200 ರೂಪಾಯಿ ಕಂತ ಐತ್ರಿ ಸರ್. ಅದೆಲ್ಲ ತೀರ್ಸ್ಕೊಂಡು ಇದು ಮಾಡ್ಕೊಂಡು ಲಾಭದಾಯಕವಾಗಿ ಆರಾಮಾಗಿ ಲಾಭ ಮಾಡ್ಕೊಂಡು ಒಂದು ಗೃಹ ಉದ್ಯಮ ತರ ಇದು ಮಾಡ್ಕೊಂತ ಇದೀವಿ. ಇನ್ನು ನೀವೇ ನಮಗೆ ಅವಾಗ ಹೇಳ್ತಾ ಇದ್ರಿ ಒಂದು ಬ್ರ್ಯಾಂಡ್ ಅಂತ ಮಾಡ್ಕೋಬೇಕು ಸರ್. ನಾವು ಬ್ರ್ಯಾಂಡ್ ಮಾಡ್ಕೊಂಡು ನಾವೇ ಒಂದು ಒಂದು ಇದಕ್ಕೂ ಬರ್ತೀವಿ, ಮಾರ್ತೀವಿ ನಾವು ವಾಪಸ್ ಅಂದ್ಕೊಂಡು. ಅದು ಆಗ್ಬಿಟ್ರೆ ಇನ್ನೂ ಒಳ್ಳೆ ಲಾಭ ನೀವು ಗಳಿಸ್ಬೋದು ಅಂತ ಆಯ್ತು. ನಾವು ಅಂದ್ರೆ ಇಲ್ಲಿಗೆ ಬಂದಿದ್ದು ಅದೇ ಕಾರಣಕ್ಕೆ. ಅವರು ಮೇಡಮು ನಮಗೆ ಬರೀ ಬಿಸ್ಕಿಟ್ ಐತೆ ಅಂತ ಕಳಿಸಿದ್ರು. ನಾವೇನು ಬಂದು ನೋಡ್ರಿ ಬಿಸ್ಕಿಟ್ ಜೊತೆ ಬಹಳಷ್ಟು ಇತ್ತು. ಅದೆಲ್ಲನೂ ಮಾಡೋದು ಹೆಂಗೆ ಅಂತ ಒಂದೇ ನಮ್ಮ ರೈತರಿಗೆ, ಒಂದು ಸಣ್ಣ ರೈತರಿಗೆ, ರೈತ ಮಹಿಳೆಯರಿಗೆ ಒಂದು ಸಣ್ಣ ಇದು ಏನಂದ್ರೆ ಮಾಹಿತಿ. ಈಗ ಅವ್ರು ಯಾರು ಈ ಮಾಹಿತಿ ನೋಡಿದ ತಕ್ಷಣ ಅವ್ರಿಗೆ ಮಾಡೋಕ್ಕಾಗಲ್ಲ. ಅವ್ರು ಬಂದು ನೀವು ನೋಡ್ಕೊಂಡು 12 ದಿವಸ ನಿಮ್ಮ ಜೋಡಿ ಇದ್ರೆ ಧರ್ಮಸ್ಥಳ ಅಧ್ಯಯನ ಪ್ರವಾಸ ಅಂತೇಳಿ ತಿಂಗಳದ ಇದ್ರಾಗ 1 ವರ್ಷದಾಗ ರೀ ಒಂದು 7-8 ಇದನ್ನ ತೊಗೊಂಡ್ಬರ್ತಾರೆ ಸರ್. ಟೀಮ್ಗಳು ತೊಗೊಂಡ್ಬರ್ತಾರೆ. ಅಧ್ಯಯನ ಪ್ರವಾಸ ಅಂತೇಳಿ ಧರ್ಮಸ್ಥಳ ವತಿಯಿಂದ ಇರ್ತೈತ್ರಿ ಸರ್. ನಾವು ಧರ್ಮಸ್ಥಳ ಸಂಘದಾಗ ಅದೇವ್ರಿ ಸರ್. ಧರ್ಮಸ್ಥಳ ಸಂಘ ಮಾಡಿವಿ 12-13 ವರ್ಷ ಆತ್ರಿ. ಅವ್ರು ಅಧ್ಯಯನ ಪ್ರವಾಸಕ್ಕಂತ ಬರ್ತಾರೆ ಸರ್. ಬಂದೆಲ್ಲ ಮಹಿಳೆಯರನ್ನ ಕರ್ಕೊಂಡು ಬಂದು ಎಲ್ಲ ಹಿಂಗ್ ಮಾಡಿ ಎಲ್ಲ ಸದಸ್ಯರಿಗೆ ಎಲ್ಲರೂ ತಿಳಿಸ್ಕೊಡ್ತಾರೆ ಸರ್. ಸೊ ಆ ರೀತಿ ಅವ್ರು ಏನಾದ್ರು ಬಂದು ನಿಮ್ಮ ಹತ್ರ ನೋಡ್ಕೊಂಡು ಅದನ್ನ ಕಲ್ತು ನಿಮ್ಮನ್ನ ನೋಡ್ಕೊಂಡು ಅವರು ಇನ್ಸ್ಪೈರ್ ಆಗಿ ಅವರು ಒಂದಿಷ್ಟು ಈ ತರ ಮಾಹಿತಿಗಳನ್ನ ತಗೊಂಡು ಯಾವುದೋ ಒಂದು ಉದ್ಯಮ, ಎಲ್ಲದೂ ಅಂತಲ್ಲ, ಯಾವುದೋ ಒಂದು ಉದ್ಯಮವನ್ನು ಶುರು ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ನಿಮ್ಮ ಹತ್ರ ಬಂದಿದ್ದು. ನಮಗೆ ಇಷ್ಟೋ ತನಕ ನೀವು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಯಾವ ರೀತಿ ಆರಾಮಾಗಿ ಈ ರೀತಿಯನ್ನು ಮಾಡ್ಕೊಂಡು ಹೋಗ್ಬೋದು, ಆಮೇಲೆ ಎಷ್ಟು ಖರ್ಚು ಬರುತ್ತೆ, ಯಾವ ರೀತಿ ಇದನ್ನ ನೀವು ಹೆಂಗೆ ಒಂದೊಂದೇ ಬಿಲ್ಡ್ ಮಾಡಿದ್ರಿ, ರೈತರಿಗೆ ಅಥವಾ ಇಲ್ಲಿ ಬಂದವರಿಗೆ ಗ್ರಾಹಕರಿಗೆ ಏನು ಬೇಕು ಅನ್ನೋದು ನೋಡ್ಕೊಂಡು ನೀವು ಯಾವ ರೀತಿ ತಯಾರು ಮಾಡಿದ್ರಿ ಅಂತ ಎಲ್ಲವನ್ನು ನಮಗೆ ನಮ್ಮ ರೈತರಿಗೆ ನಮ್ಮ ವಾಹಿನಿಯ ಮುಖಾಂತರ ತಿಳಿಸ್ಕೊಟ್ರಿ. ಸೊ ನಮ್ಮ ವಾಹಿನಿಯ ಮುಖಾಂತರ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೋ ತನಕ ನಮಗೆ ನಮ್ಮ ರೈತ ಮಹಿಳೆಯರಾಗಿರುವಂಥ ಶ್ರೀಮತಿ ಭಾರತಿಯವರು ನಮಗೆ ಈ ಅವರದ್ದು ಒಂದು ಗೃಹ ಉದ್ಯಮ, ಸಣ್ಣ ಉದ್ಯಮದ ಬಗ್ಗೆ ಯಾವ ರೀತಿ ಶುರುವಾಯಿತು, ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಈಗ ಇದು ಹೇಗಿದೆ ಅಂತಂದ್ರೆ ತಮಗೆ ಹೇಳ್ಬೇಕಂತಂದರೆ, ಈ ಬೆಲ್ಲದ ಬಾಗೇವಾಡಿ ಊರವ್ರು ಯಾರೊಬ್ಬರು ನೀವು ಅಂತ ಇಟ್ಕೊಳ್ಳಿ. ನೀವು ಬಂದರೆ ಅವ್ರ ಹತ್ರ ಬಂದರೆ ಅವ್ರು ಮುಂಚೆ ಬಿಸ್ಕಿಟ್ ಮಾಡ್ತಾಯಿದ್ರು, ನಿಮ್ಗೆ ಗೊತ್ತು. ಅವ್ರಿಗೆ ಬಂದು ನೀವು ಕೇಳಿದ್ರಿ ಬಿಸ್ಕಿಟ್ ನಮಗೆ ಬೇಕ್ರಮ್ಮ, ಅದ್ರ ಜೊತೆಗೆ ಒಂದು ಬ್ರೆಡ್ಡು ಬೇಕಾಗಿತ್ತು ರೀ ಅಂತ. ಅವ್ರು ನಿಮ್ಮನ್ನು ವಾಪಸ್ ಹಂಗೆ ಕಳಿಸಲ್ಲ, ನಮ್ಮ ಹತ್ರ ಇಲ್ಲರಿ ನಮಗೆ ಮಾಡೋಕ್ಕೆ ಬರಲ್ಲ ಅಂತ. ಆ ಬ್ರೆಡ್ ಮಾಡೋದು ಹೆಂಗೆ ಅಂತ ನೋಡಿಕೊಂಡು ಅದ್ರ ತರಬೇತಿ ಪಡ್ಕೊಂಡು ಇನ್ನೊಂದು ತಿಂಗಳೊಳಗೆ ನೀವು ವಾಪಸ್ಸು ಬ್ರೆಡ್ ಮಾಡಿ ಕೊಡ್ತಾರೆ. ಸೊ ಅದೇ ರೀತಿ ಶುರುವಾಗಿದ್ದು, ಬಿಸ್ಕಿಟಿಂದ ಶುರುವಾಗಿ ಬ್ರೆಡ್ಡು, ಬನ್ಗಳು, ಕಪ್ ಕೇಕ್ಗಳು, ಈ ರೀತಿ ಖಾರದ ಐಟಮ್ಗಳು, ರೊಟ್ಟಿ, ಸಂಡಿಗೆ, ಹಪ್ಪಳ ಎಲ್ಲದನ್ನು ಸಹಿತವ ಇವರು ಮಾಡಿ ಇಲ್ಲೇ ಯಾರು ಬರ್ತಾರೋ ಅವರಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರೇ ಹೇಳ್ತಾಯಿದ್ರು, ಅಕಸ್ಮಾತು ಈ ಬಿಸ್ಕಿಟ್ ಮಾಡೋಕ್ಕೆ ಏನೇನೆಲ್ಲ ಬೇಕೋ ಅವರೇ ತೊಗೊಬಂದ್ರೆ ಅದನ್ನು ಸಹಿತ ನಾವು ಮಾಡಿ ಕೂಡ ಕೊಡ್ತಾಯಿದ್ದೀವಿ ಅಂದ್ಕೊಂಡು ಇವ್ರದ್ದು 3 ಮಕ್ಕಳಿದ್ದಾರೆ. ಅವ್ರ ಸಹಾಯವನ್ನು ತಗೊಂಡು ಕೇವಲ ಇಷ್ಟೇ ಇದರಲ್ಲಿ ಆರಾಮಾಗಿ ಅವರು ದಿವಸಕ್ಕೆ 10-50 kg ಮಾಡೋ ಒಂದು ಕೆಪಾಸಿಟಿನೂ ಹೊಳ್ತಿದ್ದಾರೆ. ಪ್ರತಿ ದಿವಸ ಏನಿಲ್ಲ ಅಂದರೂ 10 kg ಬಿಸ್ಕಿಟ್ಗಳನ್ನು ಇವರು ಆರಾಮಾಗಿ ಮಾರ್ತಾ ಇದ್ದಾರೆ ಅಂದ್ಕೊಂಡು. ಸೊ ನಾ ಈ ಕಾರ್ಯಕ್ರಮಗಳನ್ನು ಮಾಡೋದೇನಕ್ಕಪ್ಪ ಅಂತಂದರೆ, ಈಗ ಒಂದು ಸೀಸನ್ನಲ್ಲಿ ಯಾರೋ ಒಬ್ಬರು ಬೆಳೆ ಬೆಳೆದು ಅಥವಾ ರೈತ ಮಹಿಳೆಯರು ಮನೆಯಲ್ಲೇ ಇರೋದ್ರ ಬದಲು ಈ ರೀತಿ ಒಂದು ಸಣ್ಣ ಗೃಹೋದ್ಯಮವನ್ನು ಶುರು ಮಾಡಿಕೊಂಡು ಅದ್ಭುತವಾಗಿ ಲಾಭವನ್ನು ಕೂಡ ಗಳಿಸ್ಬೋದು, ಜೊತೆಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಬಹುದು. ಸೊ ಈ ಕಾರ್ಯಕ್ರಮದಿಂದ ನಿಮಗೆ ಹಲವಾರು ಮಾಹಿತಿಯ ಜೊತೆಗೆ ಒಂದೊಳ್ಳೆ ಇನ್ಸ್ಪಿರೇಷನ್ ಕೂಡ ಸಿಕ್ಕಿದೆ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.